ನಮಸ್ಕಾರ ಎಲ್ಲ ಬೆಳಗ್ಗೆ ಜನತೆಗೆ ಮತ್ತು ಎಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸುತ್ತಾ ಈಗ ನಾ ಇಲ್ಲಿ ಬಂದಿನಂದ್ರೆ ಹಿರಿಗೌಡರು ಜಬಲ್ ಅಂತಾರೆ ಇದಕ್ಕೆ. ಮತ್ತು ಇಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಮಳೆ ಬೆಳೆ ಮತ್ತು ಎಲ್ಲ ತರಹದ ಧಾನ್ಯಗಳು ಯಾವ ರೀತಿಯಲ್ಲಿ ಬೆಳೆಯುತ್ತವೆ ಮತ್ತು ಮಳೆ ಎಷ್ಟು ಪ್ರಮಾಣದಾಗ ಆಗ್ತೈತಿ ಅನ್ನೋದನ್ನು ಈ ರೀತಿಯಾಗಿ ನಿನ್ನೆ ಅಮಾವಾಸ್ಯೆ ದಿನ ಬಂದು ಈ ರೀತಿಯಾಗಿ ಎಲ್ಲ ರೆಡಿ ಮಾಡಿ ಇಟ್ಟಿರ್ತಾರೆ. ಮತ್ತು ಮುಂಜಾನೆ ಮರದಿವ್ಸ ಬಂದು ಈ ರೀತಿಯಾಗಿ ಎಲೆಗಳನ್ನು ತೆಗೆದು ನೋಡಿ ಅದರ ಬಗ್ಗೆ ಸಮೀಕ್ಷೆ ಮಾಡಿ ಮತ್ತು ದೇಶದ ಎಲ್ಲ ತರಹದ ಆರ್ಥಿಕತೆಯ ಬಗ್ಗೆ ಮತ್ತು ಬೆಳೆ ಮಳೆ ಎಲ್ಲದರ ಬಗ್ಗೆ ಎಲ್ಲ ರೈತ ಬಾಂಧವರಿಗೆ ಮತ್ತು ಎಲ್ಲ ಕರ್ನಾಟಕ ಜನತೆಗೆ ತಿಳಿಸುವುದರ ಮೂಲಕವಾದ ಈ ಪದ್ಧತಿ ಸುಮಾರು ವರ್ಷಗಳಿಂದ ನಡೆದುಕೊಂಡು ಬಂದಿದೆ. ಮತ್ತು ಈ ಪದ್ಧತಿಯನ್ನು ಎಲ್ಲ ಬೆಳಗ್ಗೆಯ ಗುರು ಹಿರಿಯರು ಮತ್ತು ಎಲ್ಲ ಸಮಾಜದ ಬಾಂಧವರು ಕೂಡಿ ಈ ಪದ್ಧತಿಯನ್ನು ಮುಂದುವರಿಸ್ಕೊತಾ ಬರತ್ತಾರೆ. ಮತ್ತು ಈ ಪದ್ಧತಿಯಲ್ಲಿ ಸಾಮಗೋಳಾದ ಪಂಚಗಟ್ಟಿ ಕುಟುಂಬದವರು ಕೂಡ ಯಶಸ್ವಿಯಾಗಿ ಸುಮಾರು 4 ತಲೆಮಾರಿನಿಂದ ಈ ಪದ್ಧತಿಯಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡು ಈ ಪದ್ಧತಿಯ ಒಂದು ಭಾಗವಾಗಿದ್ದಾರೆ. ಈ ಸಮೀಕ್ಷೆ ಕುರಿತಾಗಿ ಏನೇನೈತಿ ಎಲ್ಲ ನೋಡ್ಕೊಂಬರ್ರಿ. ಸುಮ್ಮನೆ ಕೇಳಂಗಿಲ್ಲ ಯಾರ್ಯಾರು ಕೊನೆಯದಾಗಿ ಈ ಸಮೀಕ್ಷೆಯ ಒಂದು ಕುರಿತಾಗಿ ಒಬ್ರು ಹಿರಿಯರು ಮಾತಾಡಿದ್ದಾರೆ, ಅದನ್ನು ನೋಡ್ಕೊಂಬರ್ರಿ. ಇವತ್ತು ನೆರೆದಿರುವಂಥ ಎಲ್ಲ ರೈತ ಬಾಂಧವರೇ, ಊರಿನ ಹಿರಿಯರೇ ಹಾಗೂ ಕುಶಲ ಕಾರ್ಮಿಕರೇ, ಈ ಯುಗಾದಿಯಿಂದ ಯುಗಾದಿವರೆಗೆ ಬೆಳೆ ಸಮೀಕ್ಷೆ ಇಲ್ಲಿ ಈ ಹಿರಿಗೌಡರ ಜಬ್ಬಳದಲ್ಲಿ ಮಾಡಿದ ಪ್ರಕಾರ ಏನು ಅನಿಸ್ತಪ್ಪ ಅಂದ್ರೆ ನಮಗೆ ಒಟ್ಟು ಸಮೀಕ್ಷೆ ಹೇಳ್ಬೇಕಂದ್ರೆ ಮುಂಗಾರಿ ಮಳೆ ಅಲ್ಪ ಅದ, ಹಿಂಗಾರಿ ಮಳೆ ಉತ್ತಮ ಅದ. ಅದ್ರ ಮೇಲೆ ನಾವು ಸೂಕ್ಷ್ಮ ತಿಳ್ಕೊಬೇಕಿದ್ರೆ ಮುಂಗಾರಿ ಮಳೆ ಒಟ್ಟು ಏನು ತೋರಿಸೇ ಇಲ್ಲ. ಆ ರೀತಿ ಪ್ರಕಾರ ನೋಡಿದ್ರೆ ಮುಂಗಾರಿ ಪ್ರಕಾರ ನೋಡಿದ್ರೆ ಅಧಿಕ ಮಾಸ ಬಂದೈತಿ, ಮಳೆಗಾಲ ಮುಂದಕ್ಕೆ ಹೋಗಿರ್ತಾವ. ಅದನ್ನು ನಾವು ತಿಳ್ಕೊಂಡು ವಿಚಾರ ಮಾಡಿ ನಾವು ರೈತರೆಲ್ಲರೂ ಅದನ್ನು ನೋಡ್ಕೊಂಡು ಮಾಡ್ಬೇಕಾಗ್ತದೆ. ಯಾಕಂದರೆ ಇದು ಭಾಳ ಒಂದು ವರ್ಷದ ಬಗ್ಗೆ ವಿಚಾರ ಮಾಡುವಂಥ ಕೆಲಸ. ಈಗ ಸದ್ಯ ಇದರ ಪ್ರಕಾರ ನೋಡಿದ್ರೆ ದೇಶದ ಅನ್ನ ಖರ್ಚಾಗಿಲ್ಲ ಅಂದ್ರೆ ಈ ಜನಪೀಡ ಹೆಚ್ಚೈತೆ ಅಂತ ಹೇಳ್ತದೆ. ಮತ್ತು ಈ ಭೂಮಿ ಪ್ರಕಾರ ನೋಡಿದ್ರೆ ಭೂಮಿ ಪೂರ ಬಿರುಕುಳಿ ಬಿಟ್ಟಿದೆ ಅಂದ್ರೆ ಈ ಸಲ ಜ್ವಾಲಾಮುಖಿ ಹೆಚ್ಚಕ್ಕದಂತ ಅರ್ಥ. ದಕ್ಷಿಣ ಭಾರತ ಜ್ವಾಲಾಮುಖಿ ಅಂತ ಅರ್ಥ. ಅದು ಈ ಯುದ್ಧಮಾನಗಳು ಹೆಚ್ಚಾಗ್ತಾವೆ ಈ ಸಮೀಕ್ಷೆ ಪ್ರಕಾರ. ಆದ್ರೆ ನಾವು ರೈತರೆಲ್ಲರೂ ನಮ್ಮ ಒಂದು ದೃಷ್ಟಿಯಿಂದ ಧರ್ಮದಿಂದ ನಡೆದರೆ ದೇವರನ್ನು ಎಲ್ಲರಿಗೆ ಅನುಕೂಲ ಮಾಡ್ತಂತ ನನ್ನ ಸಮೀಕ್ಷೆ ಹೇಳ್ತದೆ. ನೀವು ದೈವದವರು ಎಲ್ಲರೂ ಇದನ್ನು ನೋಡ್ಕೊಂಡು ಮಾಡ್ಕೊತ ಹೋಗ್ಬೇಕಂತ ನಿಮ್ಮೆಲ್ಲರಿಗೆ ಕೈ ಮುಗಿ ಕೇಳ್ತದೆ. ಮತ್ತು ಇದರ ವಾಸ್ತವ ಅಂದ್ರೆ ಹೆಂಗೆ ಮಾಡ್ತೀರಿ, ಯಾವ ಥರ ಕಲಿಸಿ ಮಾಡ್ತೀರಿ, ಎಷ್ಟು ಬಸವನ್ ಮಾಡ್ತೀರಿ, ಎಷ್ಟು ಇದು ಮಾಡ್ತೀರಿ ಒಳಗೆ ನಮ್ಮ ಭಾರತಕ್ಕೆ ಬೇಕಾದದ್ದು 12 ಮಳೆಗಳು. 12 ಒಳಗೆ ಅಂದ್ರೆ ಯಾವ್ಯಾವ ಅಂತಂದ್ರೆ ಅಶ್ವಿನಿ ಹಿಡ್ಕೊಂಡ ಅಶ್ವಿನಿ, ಭರಣಿ, ಕೃತಿಕಾ, ರೋಹಿಣಿ, ಮೃಗಶಿರ, ಆರಿದ್ರ, ಪುಷ್ಯ, ಪುನಸು, ಅಸಲಿ, ಮಗಿ, ಹುಬ್ಬಿ, ಉತ್ರಿ, ಹಸ್ತ, ಚಿತ್ತಿ, ಸಾತಿ ಇವೆಲ್ಲ ಇವೇನು 12 ಮಳೆ ಏನದಾವ ನಮ್ಮ ಭಾರತಕ್ಕೆ ಬರುವಂಥ ಮಳೆಗಳು. ಭಾರತಕ್ಕೆ ಇಲ್ಲೇ ಇನ್ನು ಮುಂದಿನ ಮಳೆಗಳು ಅಷ್ಟು ಏನಿಗೆ ಅದಾವ, ಹಿಂದಿನ ಮಳೆಗಳು ಏನಿದಾವ ತಮಿಳುನಾಡು, ಚೆನ್ನೈ ಆ ಕಡೆ ಹೆಚ್ಚು ಹಾಕತ್ತಾವ. ನಮಗೆ ಸದ್ಯ ಬೇಕಾಗಿದ್ದು ಇವು 12 ಮಳೆ. 12 ಮಳೆಯೊಳಗೆ ಇವು ನಮಗೆ ಬೇಕಾಗಿದ್ದು ಒಟ್ಟು 12 ಮಳೆಯೊಳಗೆ ಆಗ್ತಾವ ಇಲ್ಲ ಗೊತ್ತಿಲ್ಲ. ಹೆಚ್ಚ ಹಿಂಗಾರಿ ಮಳೆಯನ್ನು ಹೆಚ್ಚಾಗ್ತಾವೆ. ಈ ಸಲ ನೋಡಿದ್ರೆ ಏರಾಕಿದ್ದು ಭಾಳ ಐತಿ. ಕಾರುಣಿ ಏರಾಕೈತೆ ಅಂದಾಗ ಮಳೆನೂ ಏರಾಗ್ತಾವ, ಮಳೆನೂ ಸ್ವಲ್ಪ ಹೋಗ್ತಾವೆ. ಅದ್ರ ಪ್ರಕಾರ ಇದನ್ನು ನಾವು ತಿಳ್ಕೊಂಡು ರೈತರೆಲ್ಲರೂ ಈ ಭೂಮಿ ಬೆಳೆಯನ್ನು ಮಾಡ್ಕೊತ ಹೋಗ್ಬೇಕಂತ ಹೇಳಿ ಕೇಳ್ತಾರೆ. ನಿಮ್ಮ ಸಾಯಂಕಾಲ ಏನೇನು ಮಾಡಿದ್ವಿ? ನಿನ್ನೆ ಸಾಯಂಕಾಲ ಮಾಡಿದ್ದು
ಪ್ರಕೃತಿ ಪ್ರಕಾರ ಇದನ್ನು ನಾವು ಒಂದು 5 ಸೈಜ್ ಮೂರುವರೆ ಮೊಳದ ಪ್ರಕಾರ ಸೈಜ್ ಇಟ್ಟು ಅಲ್ಲಿ 4 ಮೂಲೆಗೆ ಅನ್ನದ ಉಂಡಿಯನ್ನಿಟ್ಟು ನಡುವೆ ಬಸವಣ್ಣ ಕುಂದರಿಸಿ ಅದರ ಮುಂದೆ ನೀರಿನ ಮತ್ತು ಅನ್ನ ಉಂಡಿ ಇಟ್ಟಿರ್ತಾರೆ. ಯಾವ ಉಂಡಿಗಳು ಖರ್ಚಾಗಿಲ್ಲ ಅಂದ್ರೆ ಜನಪೀಡ ಹೆಚ್ಚಂತ ಹೇಳ್ತದೆ ನಮಗೆ. ಎಷ್ಟು ಥರದ ಕಾಳು ಹಾಕ್ತೀವಿ? ಇವು 27 ಥರದ ಕಾಳುಗಳಾಗ್ತವೆ. 27 ಥರದ ಕಾಳು. ಮುಂಗಾರಿವು 14, ಹಿಂಗಾರಿವು 13. ಯಾವ್ಯಾವ ಆಕೃತಿ ಮಾಡ್ತಾರೆ ನೀವು? ಆಕೃತಿಗಳಂದ್ರೆ ಮುಂಗಾರಿ ಪ್ರಕಾರ ಬಿತ್ತು, ಕೂರ್ಗಿ, ಬೆಳಸಾಲ, ಎಡಿ ಹೊಡೆಯವರು ಎಲ್ಲರ ತಯಾರು ಮಾಡ್ತಾರೆ. ಆಮೇಲೆ ಹಿಂಗಾರಿವು ಅದ ಪ್ರಕಾರ ಎತ್ತು, ಕೂರ್ಗಿ, ಕುಂಟಿ, ಬೆಳಸ ಹೊಡೆಯವರು, ಬಂಡಿ ಗಾಡಿ ಎಲ್ಲ ಮಾಡಿರ್ತಾರೆ. ಮುಂದೆ ದೇಶ ಕಾಯುವಂಥ ಅವನು ಅಗಸಿ ಬಾಲವನ್ನು ಮಾಡಿರ್ತಾರೆ. ವ್ಯಾಪಾರದ ಉದ್ದೇಶ ವ್ಯಾಪಾರ ಉದ್ಯೋಗ ಪ್ರಕಾರ ಇಲ್ಲಿ ಬಂದಿರ್ಬೇಕು ಗಣ್ಯರು ಎಲ್ಲರೂ. ಅದು ಅದು ಅವ್ರಿಗೆ ತಿಳಿಯುವಂಥ ಶಕ್ತಿ ಅದು. ಕಾಳಿ ಒಳಗೆ ಹಿಂಗಾರಿ ಪೀಕ್ ಹೆಚ್ಚು ಅನಿಸತ್ರಿ, ಕೆಂಪು ಮತ್ತು ಬಿಳಿದು. ಮುಂಗಾರಿ ಒಳಗೆ ಏನು ಅನಿಸಿಲ್ಲ. ಆದ ಸದ್ಯಕ್ಕೆ ನೋಡಿ ಪ್ರಕಾರ ಬಿಳಿಜೋಳ, ಕುಸಿಬಿ ಮತ್ತು ಸೂರ್ಯಪಾನ, ಹತ್ತಿ ಇವೆಲ್ಲ ಮುಂದಿನ ಮೇಲೆ ಕಣ್ಣಿ ಕಾಣ್ತಾವ. ಅದ್ರ ಪ್ರಕಾರ ತಿಳ್ಕೊಂಡು ಮಾಡಿದ್ರೆ ಇದಾಗಿತ್ತು ಈ ವರ್ಷದ. ಕೊನೆಯದಾಗಿ ಈ ರೀತಿ ಒಂದು ಹಾಳೆಯಲ್ಲಿ ಬರೋದು ಎಲ್ಲರಿಗೆ ತಿಳಿಸುವ ಮೂಲಕ ಈ ಪದ್ಧತಿಯನ್ನು ಮುಂದುವರ್ಸ್ಕೊತಾ ಬಂದಾರ ನೋಡ್ರಿ ಬೆಳಗ್ಗೆ ಊರಾಗ. ಮತ್ತು ಎಲ್ಲರಿಗೂ ನಮಸ್ಕಾರ.